ನಮಸ್ಕಾರ. ಸುಳ್ಳು ವಾರ್ತೆಗಳು ಓದುತ್ತಿರುವವರು ಓದುತ್ತಿದ್ದಾರೆ. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ತತ್ತರಿಸಿದ ಬೆಂಗಳೂರು. ರೋಡಗೆಯಲು ಇದೇ ಸರಿಯಾದ ಸಮಯವೆಂದು ಆದೇಶ ಹೊರಡಿಸಿದ ಸರ್ಕಾರ. ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಲಿಂಕ್ ಆಗದಿದ್ದಲ್ಲಿ ಅಂಥವರ ವೇತನವನ್ನು ಸರ್ಕಾರದ ಅಭಿವೃದ್ಧಿ ಇಲಾಖೆಗೆ ವರ್ಗಾಯಿಸುವುದಾಗಿ ಮೂಲಗಳು ತಿಳಿಸಿವೆ. ಗಂಡು ನವಿಲು ತನ್ನ ಕಣ್ಣೀರಿನಿಂದ ಸಂತಾನೋತ್ಪತ್ತಿ ನಡೆಸುತ್ತದೆ ಎಂಬ ರಾಜಸ್ಥಾನದ ನ್ಯಾಯಾಧೀಶರ ಹೇಳಿಕೆಯನ್ನು ಕೇಳಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಳುವನಪ್ಪನವರು ತಮ್ಮ ಹಳೆಯ ತೋಟದ ಬಂಗಲೆಯಲ್ಲಿ ಬಹಳ ಮನನೊಂದು ಕಣ್ಣೀರಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜಾಗತಿಕ ತಾಪಮಾನ ಏರಿಕೆ ಎನ್ನುವುದು ಚೀನಾದವರು ಸೃಷ್ಟಿಸಿದಂತಹ ಕಟ್ಟುಕತೆ ಎಂದು ಶ್ವೇತಭವನದಲ್ಲಿ ಟ್ರಂಪ್ ಅವರು ಮೀಥೇನ್ ಅನಿಲವನ್ನು ಹೊರಹಾಕುತ್ತಾ ತಿಳಿಸಿದರು. ರಾಮ್ ಗೋಪಾಲ್ ವರ್ಮಾ ಅವರ ಮೇರಿ ಬೇಟಿ ಸನ್ನಿ ಲಿಯೋನ್ ಬನ್ನಾ ಚಾತಿ ಹೇ ಶಾರ್ಟ್ ಮೂವಿ ನೋಡಿದ ಬಳಿಕ ಪಕ್ಕದ ಮನೆ ಪದ್ಮಮ್ಮ ತಮ್ಮ ಮಗಳನ್ನು ಬೇಕರಿಗೆ ಕೊಂಡೊಯ್ದು ಬನ್ನನ್ನು ಕೊಡಿಸಿದ್ದಾರೆ ಎಂಬ ಮಾಹಿತಿಯನ್ನು ಮೂಲಗಳು ತಿಳಿಸಿವೆ. ಬಾಹುಬಲಿ 2ನೇ ಭಾಗದ ಗೆಲುವಿಗೆ ಕಾರಣಕರ್ತರಾದ ಕನ್ನಡ ಪರ ಹೋರಾಟಗಾರರು ಬ್ಯಾನ್ ಸ್ಟಾರ್ ಹುಚ್ಚ ವೆಂಕಟ್ ಅವರನ್ನು ತಮ್ಮ ಮುಂದಿನ ಯೋಜನೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾಗಿ ಕೋರಿಕೊಂಡಿದ್ದಾರೆ. ಇಲ್ಲಿಗೆ ಇಂದಿನ ಸುಳ್ಳು ವಾರ್ತೆ ಮುಕ್ತಾಯವಾಗುತ್ತದೆ. ನಮಸ್ಕಾರ.